ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಅಂದರೆ ಪುಣ್ಯಕ್ಷೇತ್ರದ ವಿರುದ್ಧ ಯಾರೂ ಇಲ್ಲಿ ಅಪಪ್ರಚಾರ ಮಾಡ್ತಾ ಇಲ್ಲ. ಇಂತಹ ತಪ್ಪು ಕಲ್ಪನೆಯನ್ನು ಬಿತ್ತರಿಸ್ತಾ ಇರೋದೇ ಈ ನಾಯಕರುಗಳು. SIT ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಡುವಂಥದ್ದು, ನಾವೇ ತೀರ್ಮಾನ ಕೊಡುವಂಥದ್ದು, ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇದುವರೆಗೂ ಮಾತಾಡಿದ ಕಾರಣದಿಂದಲೇ ಇಂತಹ SIT ತನಿಖೆಯವರಿಗೆ ತಲುಪಿದೆ ಎನ್ನುವಂತಹ ವಿಚಾರ UT ಖಾದರ್ ಸಾಹೇಬರಿಗೆ ಗೊತ್ತಾಗಿಲ್ಲ ಅಂದರೆ ಅವರಿಗೊಮ್ಮೆ ತಲುಪಿಸ್ಕೊಡಿ. ಮೀಟಿಂಗ್ ಮಾಡಿ ಬಂದ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರು, ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು, ಆಮೇಲೆ ಆರ್ ಅಶೋಕ್ ಅವರು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶ ಹೊರಡಿಸಿದ ನಂತರ ಹಲವು ಪ್ರತಿಕ್ರಿಯೆಗಳನ್ನು ನಾವು ಕೇಳಿರ್ಬೋದು. ಆದರೆ ಆ ಎಲ್ಲ ಸಂದರ್ಭಗಳಲ್ಲಿ ಮೌನಿಯಾಗಿದ್ದಂತಹ, ಮೌನ ವ್ರತವನ್ನು ಆಚರಿಸಿದಂತಹ ಕೆಲವೊಂದು ಗಣ್ಯ ನಾಯಕರುಗಳ ಪ್ರತಿಕ್ರಿಯೆಯನ್ನು ಕೇಳಲಿಕ್ಕೋಸ್ಕರ ಅಥವಾ ಆ ಒಂದು ವಿಡಿಯೋವನ್ನು ಮಾಡಲಿಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋವನ್ನು, ಈ ಒಂದು ಟೈಮನ್ನು ಮೀಸಲಿರಿಸ್ತಾ ಇದ್ದೇನೆ. ಯಾಕಂತಂದರೆ ಲೇಟಾಗಿ ಬಂದವರನ್ನು ಪರಿಗಣಿಸದೇ ಇರುವುದು ಅಷ್ಟು ಸಮಂಜಸ ಅಲ್ಲ, ಸರಿಯಾದ ನಿರ್ಧಾರ ಅಲ್ಲ. ಆದ್ದರಿಂದಾಗಿ ಅವರನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಹೋಗ್ತೀನಿ. ಮಾತ್ರವಲ್ಲ, ಇವತ್ತು ಸ್ಪೆಷಲ್ ಆದಂತಹ ಒಂದು ಅಪ್ಡೇಟ್ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಯೂಟ್ಯೂಬರ್ಸ್ ಅಂದರೆ ಸೌಜನ್ಯ ಹೋರಾಟದ ವಿರುದ್ಧ ಇರ್ಬೋದು ಅಥವಾ ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಸಹೋದರ ಹರ್ಷೇಂದ್ರ ಕುಮಾರ್ ಡಿ ಅವರ ಕುಟುಂಬ ಸದಸ್ಯರು, ಕುಟುಂಬ ನಡೆಸುತ್ತಿರುವ ಸಂಸ್ಥೆಗಳು ಮತ್ತು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ವಿರುದ್ಧ ಯಾವುದೇ ಮಾನಹಾನಿಕರ ವಿಷಯ ಮತ್ತು ಮಾಹಿತಿಯನ್ನು ಪ್ರಕಟಿಸುವುದು, ಪ್ರಸಾರ ಮಾಡುವುದು ಮತ್ತು ಪ್ರಸಾರ ಮಾಡುವುದನ್ನು ಬೆಂಗಳೂರು ನ್ಯಾಯಾಲಯವು ಏಕಪಕ್ಷೀಯವಾಗಿ ಮಧ್ಯಂತರ ಆದೇಶದಲ್ಲಿ ವಿವಿಧ ಮಾಧ್ಯಮ ಸಂಸ್ಥೆಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನು ನಿರ್ಬಂಧಿಸಿದ ಹಿನ್ನೆಲೆಯಲ್ಲಿ ವೀರೇಂದ್ರ ಜೈನ್ ತಮ್ಮ ಹರ್ಷೇಂದ್ರ ಕುಮಾರ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಥರ್ಡ್ ಐ ಯೂಟ್ಯೂಬ್ ಚಾನೆಲ್ನ ಸಂಪಾದಕ ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಕಂಗ್ರ್ಯಾಚುಲೇಷನ್. ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅಂದರೆ ಬರೀ ಯೂಟ್ಯೂಬರ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಪತ್ರಕರ್ತ, ಅವರು ಶ್ರೇಷ್ಠ ಪತ್ರಕರ್ತ. ಅಂದರೆ ಹಲವಾರು ಮೀಡಿಯಾಗಳಲ್ಲಿ ನಾವಿವತ್ತು ಸ್ಯಾಟಲೈಟ್ ಚಾನೆಲ್ಗಳಂತ ಹೇಳ್ತೇವೆ, ಏನು ಮೌನ ವ್ರತವನ್ನು ಆಚರಿಸ್ತಾ ಇರುವಂತಹ ಕೆಲವೊಂದು ಚಾನೆಲ್ಗಳೇನಿದೆ, ಇವೆಲ್ಲ ಚಾನೆಲ್ಗಳಲ್ಲಿ ವರ್ಕ್ ಮಾಡಿ ಬಂದಂತಹ ಓರ್ವ ಪತ್ರಕರ್ತ. ಅಂದರೆ ತನ್ನ ಏನು ಸಿದ್ಧಾಂತಗಳೇನಿವೆ ಅವುಗಳಿಗೆ ರಾಜಿ ಮಾಡಲಿಕ್ಕೆ ಒಪ್ಪದಂತಹ ಓರ್ವ ಪತ್ರಕರ್ತ ಅಂತ ನಾವು ಹೇಳ್ಬೋದು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರನ್ನು. ಯಾಕಂತಂದರೆ ಕೈ ತುಂಬ ಸಂಬಳ ಬರುತ್ತೆ, ನಿಶ್ಚಿಂತೆಯಿಂದ ನಾವು ಒಂದು ಕಡೆ ಕೆಲಸ ಮಾಡ್ಕೊಂಡಿರ್ಬೋದು. ಆದರೂ ಅದ್ಯಾವುದು ಬೇಡ ಅಂದರೆ ಒಂದು ನ್ಯಾಯಯುತವಾದಂತಹ ಒಂದು ಏನು ವಾರ್ತೆಯನ್ನು ಬಿತ್ತರಿಸಬೇಕು ಅಂದರೆ ಹಲವು ಒತ್ತಡಗಳಿರುತ್ತೆ, ಮೇಲಿಂದ ಆರ್ಡರ್ ಇರುತ್ತೆ, ಇದನ್ನೇ ಮಾಡು, ಇದು ಮಾಡಬೇಡ. ಸೊ ಆದ್ದರಿಂದಾಗಿ ಯಾವುದು ಬೇಡ, ನಿಷ್ಪಕ್ಷಪಾತವಾದಂತಹ ಪತ್ರಕರ್ತರು ಅಂದರೆ ಜರ್ನಲಿಸಮ್ ಅಂದರೆ ಏನು ಅನ್ನೋದನ್ನು ತೋರಿಸ್ಕೊಡೋಕ್ಕೆ ಥರ್ಡ್ ಐ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನಲನ್ನು ಆರಂಭಿಸಿ ಬಹಳಷ್ಟು ಸಕ್ಸಸ್ಸನ್ನು ಕಂಡಂತಹ ಅವರ ಈ ಒಂದು ಚಾನಲನ್ನು ಹೋಗಿ ನೋಡಿದರೆ ಗೊತ್ತಾಗ್ಬೋದು. ಹಲವು ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ, ಹಲವು ವಿಚಾರಗಳನ್ನು, ಮಾಹಿತಿಗಳನ್ನು ಏನು ಮಾಧ್ಯಮಗಳು ಬಿಡುವುದಕ್ಕಿಂತ ಮೊದಲೇ ಇವರು ಬಿಟ್ಟಿರ್ತಾರೆ. ಹಲವು ವಿಚಾರಗಳ ಬಗ್ಗೆ ಗಂಭೀರವಾಗಿ ಸಂಶೋಧನೆ ನಡೆಸಿ ಮಾತನಾಡ್ತಾರೆ, ಮಾತುಗಾರಿಕೆ ಇರುವ ವ್ಯಕ್ತಿ. ಸೊ ಇದೆಲ್ಲ ಕಾರಣಗಳಿಂದ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಸಾಮಾನ್ಯ ಪತ್ರಕರ್ತರಿಗಿಂತಲೂ ವಿಭಿನ್ನವಾಗಿರ್ತಾರೆ. ಸೊ ಅದರಿಂದಾಗಿ ಅವರು ಈ ಸದ್ಯ ಪರಿಸ್ಥಿತಿಯಲ್ಲಿ ಏನು 350-60 ಯೂಟ್ಯೂಬರ್ಗಳ ಮೇಲೆ ಅಂದರೆ ಈ ಒಂದು ವಿಚಾರದ ಬಗ್ಗೆ ಯಾರೆಲ್ಲ ಮಾತಾಡ್ತಾರೋ ಅವರೆಲ್ಲರ ವಿರುದ್ಧ ಇಂಜಂಕ್ಷನ್ ಆರ್ಡ್ರನ್ನು ಕೋರ್ಟ್ ಮುಖಾಂತರ ತಂದಿದ್ರು. ಅದರ ವಿರುದ್ಧವಾಗಿ ಇವತ್ತು ಸುಪ್ರೀಂ ಕೋರ್ಟನ್ನು ಸಮೀಪಿಸ್ತಾ ಇದೆ. ಒಂದು ಉತ್ತಮವಾದಂತಹ ಒಂದು ಬೆಳವಣಿಗೆ. ಸೊ ಇವತ್ತು ನಾವು ನೋಡಲಿಕ್ಕೆ ಹೋಗ್ತಾ ಇರೋದು ವಿಚಾರ ಅಂದರೆ SIT ತನಿಖೆ ಬಂತು. ಕೆಲವರು ಮಾತಾಡಿದರು, ಯಾರೆಲ್ಲ? ಬಸವರಾಜ ಬೊಮ್ಮಾಯಿ, UT ಖಾದರ್ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಆಮೇಲೆ ವಿಜೇಂದ್ರ ಅವರು, ಆಮೇಲೆ ವಿಜೇಂದ್ರ ಅವರ ಅಪ್ಪ ಯಡಿಯೂರಪ್ಪ ಅವರು. ಇವರೆಲ್ಲರೂ ಕೊನೆಯ ಸಾಲಿನಲ್ಲಿ ಅಂದರೆ ಸರತಿ ಸಾಲಿನಲ್ಲಿ ಕೊನೆಯದಾಗಿರುವಂತಹ ವ್ಯಕ್ತಿಗಳು. ಇವರು ಕೊನೆಯದಾಗಿ ಮಾತಾಡಿದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ? SIT ತನಿಖೆ ಮಾಡಿದ್ದು ಒಳ್ಳೆಯದಾಯಿತು, ಆದರೆ ಧರ್ಮಸ್ಥಳದ ವಿರುದ್ಧ, ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಬೇಡಿ.
ಇಲ್ಲಿ ಯಾರು ಮಾಡ್ತಾ ಇದ್ದಾರೆ? ಧರ್ಮಸ್ಥಳ ಕ್ಷೇತ್ರ ಅಂದರೆ ಪುಣ್ಯಕ್ಷೇತ್ರದ ವಿರುದ್ಧ ಯಾರೂ ಇಲ್ಲಿ ಅಪಪ್ರಚಾರ ಮಾಡ್ತಾ ಇಲ್ಲ. ಇಂತಹ ತಪ್ಪು ಕಲ್ಪನೆಯನ್ನು ಬಿತ್ತರಿಸ್ತಾ ಇರೋದೇ ಈ ನಾಯಕರುಗಳು. ಯು ಟಿ ಖಾದರ್ ಅವರು ಬಂದು ಅವರೊಂದು ವಿಡಿಯೋ ಇದೆ ನೋಡಿ, ಆ ಒಂದು ವಿಡಿಯೋವನ್ನು ಕೇಳಿಕೊಂಡೆ ನಾವು ನೆಕ್ಸ್ಟ್ ಪ್ರತಿಕ್ರಿಯೆಗೆ ಹೋಗೋಣ. SIT ತನಿಖೆ ಆಗಿದೆ, ಸಮರ್ಪಕ ತನಿಖೆ ಆಗಲಿ. ಯಾರು ತಪ್ಪಿಸಿದ್ರು ಕೂಡ ಅದ್ರ ಬಗ್ಗೆ ಅದು ಸರ್ಕಾರ ಕ್ರಮಗೊಳ್ತದೆ. ಅಲ್ಲಿಯ ತನಕ ನಾವು ಸಮಾಧಾನದಿಂದ ವೆಯ್ಟ್ ಮಾಡಬೇಕು, ಜಡ್ಜ್ಮೆಂಟ್ ಕರೆಕ್ಟಾಗಿ ಬರಲಿ. ಆತ್ಮಾವಲೋಕನ ಯಾರು ಮಾಡ್ಕೋಬೇಕು ಅಂದರೆ ಸರ್ಕಾರ ಮಾಡ್ಕೋಬೇಕಾ ಹೇಗೆ? ಅಲ್ಲ, ನಾನು ಅನ್ಸಿ ಈಗ ನಿಮ್ಮ ಸರ್ಕಾರದ ಭಾಗದಲ್ಲಿ ಇರೋರು ಸಹಿತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತು, ನಾನು ಹಾಗೆ ಹೇಳಲಿಕ್ಕೆ ಆಗ್ತದ? ನಾನು ನೋಡಿ, ನನ್ನ ವಿಚಾರಣೆ ಹೇಳಿದ್ದೆ, SIT ತನಿಖೆ ಆಗಿದೆ, ತನಿಖೆ ಪ್ರಾರಂಭ ಮಾಡ್ತಾರೆ. ಸಮರ್ಪಕವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು, ಎಲ್ಲ ರೀತಿಯ ಸಹಕಾರ ಕೊಡಿ. ಅದರಿಂದ ಸತ್ಯಾಂಶ ಹೊರಗೆ ಬರಲಿ. ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ SIT ತಗೊಂಬಂದು ಕ್ರಮ ಆಗ್ತದೆ. SIT ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಡುವಂಥದ್ದು, ನಾವೇ ತೀರ್ಮಾನ ಕೊಡುವಂಥದ್ದು, ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಪಾವಿತ್ರ್ಯತೆ ಕ್ಷೇತ್ರ ಇದರಲ್ಲಿ, ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ, ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗೋದು ಬೇಡ ಅಂತ ನಾನು ಹೇಳುವಂಥದ್ದು ನನ್ನ ಅಭಿಪ್ರಾಯ. ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು. ಇದು ನಾನು ಸರ್ಕಾರ ಇವತ್ತು SIT ತನಿಖೆಯನ್ನು ಮಾಡಿದೆ. ತನಿಖೆ ಆಗಲಿ, ಕಾನೂನು ಪ್ರಕಾರ ತನಿಖೆಯಾಗಿ ಅದು ಏನಂತ ಅದರ ಸತ್ಯತೆ ಇವತ್ತು ಬಹಿರಂಗವಾಗಲಿ. ನಾನು ಹೇಳುವಂಥದ್ದು, ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯನಂತೂ ಬಯಲಾಗಲಿ. ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗಬೇಕು, ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ. ಆದರೆ ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಡ್ಜ್ಮೆಂಟ್, ನಾವೇ ಜಡ್ಜ್ ಮಾಡುವಂಥದ್ದು, ನಾವೇ ತೀರ್ಮಾನ ಮಾಡುವಂಥದ್ದು, ಅದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಪಾವಿತ್ರ್ಯತೆ ಕ್ಷೇತ್ರಕ್ಕೆ ಧಕ್ಕೆ ಬರೋ ಕೆಲಸ ಕೂಡ ಆಗಬಾರ್ದು. ಒಂದು ಪಾವಿತ್ರ್ಯತೆ ಕ್ಷೇತ್ರ, ಒಂದು ಸಂಸ್ಥೆ, ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ. ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ. ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ. ಯಾರೇ ತಪ್ಪಿಸ್ತಾರಿದ್ರೂ ಕೂಡ ಅದು ಬಹಿರಂಗಗೊಂಡು ಕಾನೂನು ಪ್ರಕಾರ ಕ್ರಮ ಆಗಲಿ. ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಡ್ಜ್ಮೆಂಟ್ ಕೊಡೋದು, ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು, ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಅಂದರೆ ಪೂರ್ವಾನುಗ್ರಹವಾಗಿ ಯಾವುದೇ ಜಡ್ಜ್ಮೆಂಟನ್ನು ಕೊಡಬಾರ್ದು ಅಂತ ಯು ಟಿ ಖಾದರ್ ಸಾಹೇಬ್ರವರು ಹೇಳ್ತಾರೆ. ಸ್ಪೀಕರ್ ಆಗಿರುವಂತಹ ವ್ಯಕ್ತಿ, ನಮ್ಮ ರಾಜ್ಯ ಸರ್ಕಾರದ ಸ್ಪೀಕರ್ ಇವಾಗ, ಅವರು ಹೇಳ್ತಾರೆ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಹಾನಿ ಮಾಡಬೇಡಿ, SIT ತನಿಖೆ ಆಗಲಿ, ಅದರಿಂದ ಬರುವಂತಹ ಕ್ರಮ ಕೈಗೊಳ್ತಾರೆ, ಆಮೇಲೆ ನೋಡ್ಕೊಳ್ಳೋಣ, ಅದುವರೆಗೂ ಯಾರೂ ಮಾತಾಡಬೇಡಿ. ಇದುವರೆಗೂ ಮಾತಾಡಿದ ಕಾರಣದಿಂದಲೇ ಇಂತಹ SIT ತನಿಖೆಯವರೆಗೆ ತಲುಪಿದೆ ಅನ್ನುವಂತಹ ವಿಚಾರ ಯು ಟಿ ಖಾದರ್ ಸಾಹೇಬರಿಗೆ ಗೊತ್ತಾಗಿಲ್ಲ ಅಂದರೆ ಅವರಿಗೊಮ್ಮೆ ತಲುಪಿಸ್ಕೊಡಿ. ನಮ್ಮ ಬೊಮ್ಮಾಯಿಯವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿಯವರು ಹೇಳ್ತಾರೆ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆ ಪ್ರಕರಣಗಳ ಕುರಿತು ವಿಶೇಷ ತನಿಖಾ ತಂಡ ರಚನೆ ಮಾಡಿರುವುದನ್ನು ಸ್ವಾಗತ ಮಾಡ್ತೇವೆ. ಆದರೆ ನಿಗದಿತ ಕಾಲಮಿತಿಯಲ್ಲಿ ಕಾನೂನುಬದ್ಧವಾಗಿ SIT ತನಿಖೆ ಆಗಬೇಕು, ಯಾರನ್ನೋ ಗುರಿಯಾಗಿಸಿಕೊಂಡು ತನಿಖೆ ಮಾಡಬಾರದು ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇದು ಮೀಟಿಂಗ್ ಮಾಡಿ ಬಂದ ಹಾಗಿದೆ. ಬಸವರಾಜ ಬೊಮ್ಮಾಯಿ ಅವರು, ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು, ಆಮೇಲೆ ಆರ್ ಅಶೋಕ್ ಅವರು, ಇವೆಲ್ಲರೂ ಒಂದಾಗಿ ಮೀಟಿಂಗ್ ಮಾಡಿ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅಂದರೆ ಎಲ್ಲರೂ ಹೇಳೋದು, ತನಿಖಾ ತಂಡ ಮಾಡಿರೋದು, SIT ಮಾಡಿರೋದು ಸ್ವಾಗತಾರ್ಹ. ಸೊ ತನಿಖೆ ರೀತಿಯಲ್ಲಿ ನಡೀಲಿ, ಕಾನೂನುಬದ್ಧವಾಗಿ ಕಾಲದ ಮಿತಿಯಲ್ಲಿ, ಇಂತಿಷ್ಟು ಕಾಲದ ಒಳಗಡೆ ಬೇಗನೆ ಮಾಡಿ ಮುಗಿಸಿ. ಆದರೆ ಯಾರನ್ನು ತೇಜೋವಧೆ ಮಾಡೋಕ್ಕೆ ಹೋಗಬೇಡಿ, ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡಿ.
ಇದನ್ನೇ ಕಾಪಿ ಪೇಸ್ಟ್ ಮಾಡಬೇಕಾಗತ್ತೆ. ಮೂವರ ಪ್ರತಿಕ್ರಿಯೆಗಳು ಸೇಮ್ ಆಗಿವೆ. ಅಂದರೆ ತನಿಖೆ ಮಾಡಿದರಲ್ಲಿ ಏನೋ ಒಂದು ಅಸಮಾಧಾನ ಇವತ್ತು ಪ್ರತ್ಯೇಕವಾಗಿ BJP ನಾಯಕರಲ್ಲೇ ಎದ್ದು ಕಾಣ್ತಾ ಇದೆ. ಇವತ್ತು ಈ ಒಂದು ವಿಚಾರದ ಬಗ್ಗೆ DK ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಿರಲಿಕ್ಕಿಲ್ಲ, ದೊಡ್ಡ ಮಟ್ಟದಲ್ಲಿ ಕೊಟ್ಟಿಲ್ಲ. ಯಾಕಂದರೆ ಧರ್ಮಸ್ಥಳದಲ್ಲಿ ಏನೇ ಆದರೂ ನನ್ನಂತಹ 1000 DKಶಿ ಬರ್ತಾರೆ ಅಂತ ಅಲ್ಲಿ ಧೈರ್ಯ ಕೊಟ್ಟು ಬಂದು 1 ತಿಂಗಳಾಗಿಲ್ಲ, ಇವಾಗಲೇ SIT ಮಾಡಿ ಮುಂಡೆ ಮುಚ್ಚುವಂತಹ ಅವಸ್ಥೆಗೆ ಬಂದಿದೆ. ಸೊ ಇವತ್ತು ಪ್ರತಿಕ್ರಿಯೆ ಕೊಡ್ತಾರೆ ಅಂದರೆ ಪೇಪರಲ್ಲಿ ಕೊಡೋ ಥರ ಬರೆದು ಕೊಡೋದು, SIT ತನಿಖೆಗೆ ಆದೇಶ ಆಗಿದೆ, ಇದು ಸ್ವಾಗತಾರ್ಹ ಅನ್ನುವಂತಹ ವಿಚಾರದ ಬಗ್ಗೆ ಮಾತಾಡ್ತಾರೆ ಹೊರತು ಇದರ ಗಂಭೀರತೆಯನ್ನು ಯಾರೂ ಇವತ್ತು ಅರ್ಥ ಮಾಡಿಕೊಂಡಿಲ್ಲ. ರಾಜಕೀಯ ನಾಯಕರುಗಳು, ಸಾಮಾನ್ಯ ಜನರು ಅರ್ಥ ಮಾಡಿಕೊಂಡಷ್ಟು ಇನ್ಯಾರೂ ಮಾಡಿಕೊಂಡಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವಿವತ್ತು ಹೇಳ್ಬೋದು. ಸೊ ಇವಿಷ್ಟು ಇವತ್ತಿನ ಮಾಹಿತಿ. ಇದರಲ್ಲಿ ಪ್ರತ್ಯೇಕವಾಗಿ ನಾವು ಗಮನಿಸಬೇಕಾದಂತಹ 3rd AI ಸುಬ್ರಹ್ಮಣ್ಯ ಎಸ್ ಹಂಡಿಗೆಯವರ ಸುಪ್ರೀಂ ಕೋರ್ಟಿಗೆ ನೀಡಿದಂತಹ ಅಪೀಲ್ ಏನಿದೆ, ಸೊ ಆ ಒಂದು ವಿಚಾರ ಮತ್ತು UT ಖಾದರ್ ಅವರು ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಅಥವಾ ಮಾಜಿ ಮುಖ್ಯಮಂತ್ರಿಗಳು ಏನು ನಮ್ಮ R ಅಶೋಕ್ ಅವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಎಲ್ಲರ ಪ್ರತಿಕ್ರಿಯೆ ಒಂದೇ ರೀತಿಯಲ್ಲಾಗಿದೆ. ಸೊ ಇನ್ನು SIT ತನಿಖೆಯಲ್ಲಿ ಇವರು ಯಾರ ಕೈಯೂ ಅವರ ಮೇಲೆ ಬೀಳದಂತೆ ನಾವು ಪ್ರಾರ್ಥಿಸಬೇಕು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.